ಒಂದು ದೇಶವಾಗಿ ನಾವು ಏನು ಸಾಧಿಸಬಹುದು ಅನ್ನೋ ಪ್ರಶ್ನೆಗೆ ಮತ್ತು ವಿಮೆನ್ ಎಂಪವರ್ಮೆಂಟ್, ಮಹಿಳಾ ಸಶಕ್ತೀಕರಣ ಅಂದರೆ ಏನು ಅನ್ನುವ ಪ್ರಶ್ನೆಗೆ ಒಂದೇ ಉತ್ತರ ಕೊಡೋ ಹಾಗಿದ್ರೆ ಹೆಂಗಿರುತ್ತೆ? ಈ ಸುದ್ದಿ ನೆನ್ನೆ ಹೇಳಬೇಕು ಅಂದ್ಕೊಂಡೆ ನಾನು, ಬಟ್ ಸ್ವಾತಂತ್ರ್ಯೋತ್ಸವದಂದೇ ಹೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂದ್ಕೊಂಡು ಹೇಳ್ದಿಟ್ಟ. ಛತ್ತೀಸ್ಗಢದ ರಾಜಧಾನಿ ರಾಯಪುರದಲ್ಲಿ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯ ಅಂಗವಾಗಿ ಒಂದು ಫ್ಯಾಷನ್ ಶೋ ನಡೀತು. ಫ್ಯಾಷನ್ ಶೋ, ಅದರಲ್ಲಿ ತಾವೇ ನೇಯ್ದ ಬಟ್ಟೆಯನ್ನು ಡಿಸೈನ್ ಮಾಡಿ ಪ್ರೊಫೆಷನಲ್ ಮಾಡೆಲ್ಗಳ ಜೊತೆಗೆ ರ್ಯಾಂಪ್ ವಾಕ್ ಮಾಡಿದವರು ಕೆಲವು ತಿಂಗಳು, ಒಂದೂವರೆ ವರ್ಷದ ಹಿಂದೆ ಗನ್ ಹಿಡ್ಕೊಂಡು ಛತ್ತೀಸ್ಗಢ, ಒಡಿಸ್ಸಾದ ಕಾಡಿನಲ್ಲಿ ಓಡಾಡ್ತಾ ಇದ್ರು. ನಕ್ಸಲೈಟ್ಗಳು ಅನ್ನಿಸಿಕೊಂಡಿದ್ರು. ಆ ಹುಡುಗಿಯರನ್ನು ಎಲ್ಲಾದರೂ ಕಂಡ್ರೆ ಹೊಡೆದು ಹಾಕಬೇಕು ಅಂತ ಭದ್ರತಾ ಪಡೆಗಳ ಕಾಯ್ತಿದ್ವು. ಅವರಗಳ ಮೇಲೆ ವಾರಂಟ್ಗಳಿದ್ವು. ದೇ ವರ್ ವಾಂಟೆಡ್. ಆದರೆ ತಮ್ಮ ಕೈಯಲ್ಲಿನ ಆಯುಧಗಳನ್ನು ಕೆಳಗಿಟ್ಟು ಸರೆಂಡರ್ ಆಗಿ ಸಂವಿಧಾನದ ಚೌಕಟ್ಟಿನಲ್ಲಿ ಬದುಕಬೇಕು, ಸಮಾಜದ ಮುಖ್ಯಧಾರೆಯಲ್ಲಿ ಜೀವನ ಮಾಡಬೇಕು ಅಂತ ಬಂದರವರು. ಹಾಗೆ ಬಂದವರನ್ನು ಒಂದು ಉದ್ಯೋಗಕ್ಕೆ ಅಂತ ಹಚ್ಚಲಾಯಿತು. ಅವರನ್ನು ರಾಯಪುರಕ್ಕೆ ಕರ್ಕೊಂಡ್ಬಂದರು, ರಾಜಧಾನಿಗೆ. ಜೀವನದಲ್ಲಿ ಮೊದಲನೆಯ ಸಲ ಒಂದು ರಾಜ್ಯದ ರಾಜಧಾನಿ ಹೆಂಗಿದೆ ಅಂತ ನೋಡಿದವರು ಅವರು. ಫಾರ್ ದ ಫಸ್ಟ್ ಟೈಮ್ ಬ್ಯೂಟಿ ಪಾರ್ಲರ್ ಹೆಂಗಿರ್ತವೆ ಅಂತ ಗೊತ್ತಿರಲಿಲ್ಲ ಆ ಹುಡುಗಿಯರಿಗೆ. ಅವರನ್ನು 5-6 ದಿವಸ ಇಟ್ಕೊಂಡು ಪ್ರೊಫೆಷನಲ್ ಮಾಡೆಲ್ಗಳು ರ್ಯಾಂಪ್ ವಾಕ್ ಅಂದ್ರೇನು, ಕ್ಯಾಟ್ ವಾಕ್ ಅಂದ್ರೇನು, ನಿಮ್ಮ ಬಟ್ಟೆಯನ್ನು ನೀವು ಹೇಗೆ ಜನರ ಎದುರಿಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನು ಕಲಿಸಿದ್ರು. ಅದಾದ ನಂತರ ಒಂದು ಫ್ಯಾಷನ್ ಶೋನಲ್ಲಿ ಭಾಗಿಯಾದರು. ವಿಮೆನ್ ಎಂಪವರ್ಮೆಂಟ್ ಅಂದ್ರೇನು ಅನ್ನೋದಕ್ಕೆ ಬಹಳ ವಿಕೃತ ವ್ಯಾಖ್ಯಾನಗಳು ಬರ್ತಾ ಇದ್ದಾವೆ ಇತ್ತೀಚಿನ ಕಾಲದಲ್ಲಿ. ವಿಕೃತ ವ್ಯಾಖ್ಯಾನಗಳು. ಹೆಂಗೆ ಬೇಕು ಹಂಗೆ ಬಟ್ಟೆ ಹಾಕ್ಕೊಂಡು ಹೆಂಗೆ ಬೇಕು ಹಂಗೆ ಮಾತನಾಡುವುದು ವಿಮೆನ್ ಎಂಪವರ್ಮೆಂಟು. ಲಿಬರಲ್ ಅನ್ನುವ ಶಬ್ದವನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸಿ ವಿ ಆರ್ ಲಿಬರಲ್ ಅಂತ ಹೇಳುವುದು ವಿಮೆನ್ ಎಂಪವರ್ಮೆಂಟ್. ಏನೇನೋ ವ್ಯಾಖ್ಯಾನಗಳು ಬರ್ತಾ ಇದ್ದಾವೆ. ನನ್ನನ್ನು ಕೇಳಿದ್ರೆ ಆ್ಯಕ್ಚುಯಲ್ ವಿಮೆನ್ ಎಂಪವರ್ಮೆಂಟ್ ಇದನ್ನು ಅನ್ನಬೇಕು, ವಿಮೆನ್ ಎಂಪವರ್ಮೆಂಟ್ ಅಂತ. ಈ ದೇಶದಲ್ಲಿ 126 ಜಿಲ್ಲೆಗಳು ಹೆಂಗಿದ್ವು ಅಂದರೆ ಅವು ಮಾವೋವಾದಿ ನಕ್ಸಲರ ಹಿಡಿತದಲ್ಲಿದ್ದವು. ನಮ್ಮ ದೇಶದ ಸಂವಿಧಾನ ಕಾನೂನು ಅಲ್ಲಿ ಅಪ್ಲೈ ಆಗ್ತಿರಲಿಲ್ಲ. ಅಲ್ಲೊಂದು ರಸ್ತೆ ಮಾಡೋದಕ್ಕಾಗ್ತಿರಲಿಲ್ಲ, ಸೇತುವೆ ಕಟ್ಟೋದಕ್ಕಾಗ್ತಿರಲಿಲ್ಲ, ಟೀಚರ್ಸ್ ಹೋಗಿ ಪಾಠ ಮಾಡುವಂಥ ಶಾಲೆಗಳಿರಲಿಲ್ಲ, ಪಾಠ ಮಾಡೋದಕ್ಕಾಗ್ತಿರಲಿಲ್ಲ. ನಕ್ಸಲರು ತಮ್ಮದೇ ಪೊಲೀಸ್ ಸ್ಟೇಷನ್ ಮಾಡ್ಕೊಂಡಿದ್ರು, ತಮ್ಮದೇ ಟೋಲ್ ಬೂತ್ ಮಾಡ್ಕೊಂಡಿದ್ರು, ತಮ್ಮದೇ ವಸೂಲಿ ಕೇಂದ್ರಗಳನ್ನು ಮಾಡ್ಕೊಂಡಿದ್ರು. ಕೋರ್ಟು ನಡೀತಾ ಇದ್ವು ಅವರದ್ದೇ. ಅವರು ಹೇಳಿದ್ದೇ ಕಾನೂನು, ಅವರು ಬರೆದದ್ದೇ ನ್ಯಾಯ. ಅವರ ದೃಷ್ಟಿಯಲ್ಲಿ ಯಾವುದು ಸರಿ ಅನಿಸುತ್ತೋ ಅದೇ IPC. 126 ಜಿಲ್ಲೆಗಳಿದ್ವು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ 3 ವರ್ಷಗಳ ಹಿಂದೆ ಘೋಷಣೆ ಮಾಡಿದ್ರು, 2026 ಮಾರ್ಚ್ 31ಕ್ಕೆ ಭಾರತ ನಕ್ಸಲ್ ಮುಕ್ತ ಆಗುತ್ತೆ ಅಂತ. ನಂಗೆ ನಗಬೇಕು ಅಳಬೇಕು ಆಗಲಿಲ್ಲ. ಈ ದೇಶ ಎದುರಿಸಿದ ಮೊದಲನೇ ಅಥವಾ ಎರಡನೇ ಅತಿ ದೊಡ್ಡ ಇಂಟರ್ನಲ್ ಸೆಕ್ಯೂರಿಟಿ ಇಶ್ಯೂ ಇಂಥ ವರ್ಷ, ಇಂಥ ತಿಂಗಳು, ಈ ತಾರೀಕಿಗೆ ಕೊನೆಯಾಗುತ್ತೆ ಅಂತ ಘೋಷಣೆ ಮಾಡೋದಕ್ಕಾಗುತ್ತಾ ಅಂತ. ಆಸ್ ಅ ನೇಷನ್ ವಿ ಡಿಡ್ ಇಟ್. ಇವತ್ತು ನಕ್ಸಲ್ ಇನ್ಫೆಕ್ಟೆಡ್ ಏರಿಯಾಗಳು ಎಷ್ಟು? 0. ಹಂಗಂತ ನಕ್ಸಲ್ ಹಿಂಸಾಚಾರ ಪೂರ್ತಿಯಾಗಿ ನಿಂತು ಹೋಯಿತು ಅಂತ ನಂಬೋದಕ್ಕೆ ಇನ್ನೂ ನಾನು ತಯಾರಿಲ್ಲ. ಹೋಗ್ಬೇಕು, ಇನ್ನೊಂದು 2-3 ವರ್ಷ ನೋಡ್ಬೇಕು ಅದು ಏನಾದ್ರು ಆಗೋದಿಲ್ವೋ ಅಂತ.
ಆದರೆ ಇವತ್ತು ಯಾವ 126 ಜಿಲ್ಲೆಗಳ ಪಟ್ಟಿ ಇತ್ತಲ್ಲ ನಮ್ಮ ಹತ್ರ 12 ವರ್ಷಗಳ ಹಿಂದೆ, ಆ 126ಕ್ಕೆ 126 ಜಿಲ್ಲೆಗಳಲ್ಲಿ ಭಾರತದ ಸಂವಿಧಾನ ಲಾಗೂ ಆಗುತ್ತೆ, ಭಾರತದ ಕಾನೂನು ನಡೆಯುತ್ತೆ. ಯಾವುದೋ ಒಬ್ಬ ಛತ್ತೀಸ್ಗಢದ ಯೂಟ್ಯೂಬರ್ ಇದ್ದಾನೆ, ಹೆಸರು ಮರ್ತೆ ನಾನು. ನಕ್ಸಲ್ ಮೂಮೆಂಟನ್ನು ಆತನಷ್ಟು ಚೆನ್ನಾಗಿ ವರದಿ ಮಾಡಿದ ಇನ್ನೊಬ್ಬ ಪತ್ರಕರ್ತ ಇಲ್ಲ, ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲೂ ಇಲ್ಲ. ಕಳೆದ ತಿಂಗಳು ಆತನ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ವಿಡಿಯೋ ನೋಡ್ತಾ ಇದ್ದೆ. ಒಂದು ಬೈಕ್ ಹೋಗ್ತಾ ಇತ್ತು, ಆತ ಹಿಂದಿನ ಇನ್ನೊಂದು ಬೈಕ್ನಲ್ಲಿ ಕೂತ್ಕೊಂಡು ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾ ಹೇಳ್ತಾನೆ, ಮುಂದಿನ ಬೈಕ್ ಹೋಗ್ತಾ ಇದೆಯಲ್ಲ ಅದರಲ್ಲಿ ಪಿಲಿಯನ್ ರೈಡರ್ ಆಗಿ ಆ ಮುಂದಿನ ಬೈಕಿನ ಸೀಟಿನಲ್ಲಿ ಕುಳಿತಿರುವಂಥವರು DC. ಫಾರ್ ದ ಫಸ್ಟ್ ಟೈಮ್ ಒಬ್ಬ ಜಿಲ್ಲಾಧಿಕಾರಿ ಇಲ್ಲಿಗೆ ಹೋಗ್ತಾ ಇರೋದು ಅಂತ. ಮೊಟ್ಟ ಮೊದಲ ಸಲ ಜಿಲ್ಲಾಧಿಕಾರಿ ಹೋಗ್ತಾ ಇದ್ದಾರೆ ಆ ಜಿಲ್ಲೆಗೆ. ಅದರ್ವೈಸ್ ಜಿಲ್ಲಾಧಿಕಾರಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಲಿ ಇರಬೇಕು, ಬಿಗಿ ಭದ್ರತೆಯಲ್ಲಿ ಮನೆಗೆ ಹೋಗ್ಬೇಕು, ಆಫೀಸಿಗೆ ಬರ್ಬೇಕು, ಅಷ್ಟೇ. ಈ ಹುಡುಗಿಯರು ಇವರಿಗೆ 7, 8, 9, 10 ವರ್ಷ ವಯಸ್ಸಾದಾಗ ಏಕಾಏಕಿ ಇವರುಗಳ ಮನೆಯ ಮುಂದೆ ಬಂದೂಕುಧಾರಿ ನಕ್ಸಲರು ಬಂದು ನಿಂತ್ಕೊಂಡ್ರು. ಅವ್ರ ಹತ್ರ ಮಾಹಿತಿ ಇರ್ತಿತ್ತು, ಈ ಕುಟುಂಬದಲ್ಲಿ 8 ಜನ ಮಕ್ಕಳಿದ್ದಾರೆ, 3 ಜನ ಮಕ್ಕಳಿದಾರ, ಒಬ್ಬರನ್ನ ಕೊಡ್ಬೇಕಪ್ಪ, ಚಳುವಳಿಗೆ ಕೊಡಬೇಕು. ಯಾವ ಚಳುವಳಿ? ಏನು ಸಾಧಿಸುವ ಚಳುವಳಿ? ಕರ್ಕೊಂಡು ಹೋಗ್ಬಿಟ್ರಿ ಅವ್ರನ್ನ. ಸಣ್ಣ ಸಣ್ಣ ಮಕ್ಕಳನ್ನು ಆರಂಭದಲ್ಲಿ ಬ್ಯಾಗ್ ಹೊರದಕ್ಕೆ ಹಚ್ಚಿದ್ರು, ಅವರಿಗೆ ಬಂದೂಕು ತರಬೇತಿ ಕೊಟ್ಟರು. ದೇಶ, ವ್ಯವಸ್ಥೆ, ಪ್ರಜಾಪ್ರಭುತ್ವ, ಸಂವಿಧಾನ, ಕಾನೂನು ಇದೆಲ್ಲದರ ವಿರುದ್ಧ ಅವರ ಮನಸ್ಸಿನಲ್ಲಿ ವಿಷ ತುಂಬಿದ್ರು. ಕಾರ್ಯಾಚರಣೆಗಳು ನಡೆದರೆ ಮುಂದಿನ ಸಾಲಿನಲ್ಲಿ ಇವರು ನಿಲ್ಲಿಸ್ಬಿಡೋರು, ಸತ್ತರೆ ಸಾಯಿರಿ ಅನ್ಕೊಂಡು. ಅಂಥ ಜೀವನ ಮಾಡಿದವರು ಇವರು, ಅಂಥ ಜೀವನ ಮಾಡಿದವರು. ಮುಖ್ಯವಾಹಿನಿಗೆ ಬರಬೇಕು ಅನ್ನುವ ತೀರ್ಮಾನ ಆದ ನಂತರ ಬದುಕುಗಳ ಬದಲಾದವು. ಬಸ್ತರ್ ಟಾಕೀಸ್ ಅಂತ ಯೂಟ್ಯೂಬ್ ಚಾನಲ್ಲು, ವಿಕಾಸ್ ತಿವಾರಿ ಅಂತ ಆ ಚಾನಲ್ ನಡೆಸ್ತಾರೆ. ನಾನನ್ನಲ್ಲ, ಮೇನ್ ಸ್ಟ್ರೀಮ್ ಮೀಡಿಯಾದ ಯಾವ ಪತ್ರಕರ್ತರು ಅಷ್ಟೊಂದು ವಿವರವಾಗಿ ನಕ್ಸಲ್ ಎಫೆಕ್ಟೆಡ್ ಏರಿಯಾಗಳು ಹೆಂಗಿರ್ತವೆ, ನಕ್ಸಲರ ಜೀವನ ಹೆಂಗಿರುತ್ತೆ ಅದನ್ನು ವರದಿ ಮಾಡಿಲ್ಲ. 2 ದಿನಗಳ ಹಿಂದೆ ಯಾವುದೋ ಒಂದು ಹಳ್ಳಿಗೆ ಫಾರ್ ದ ಫಸ್ಟ್ ಟೈಮ್ ಟಾರ್ ರೋಡ್ ಬಂದಿದೆ. ಈ ಪತ್ರಕರ್ತ ವಿಕಾಸ್ ತಿವಾರಿ 200 ಜನ ನಕ್ಸಲರ ಸರೆಂಡರ್ ಆಗೋದರಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸಿದಂಥ ವ್ಯಕ್ತಿ. 200 ಜನ ಸರೆಂಡರ್ ಆಗೋದರಲ್ಲಿ ನೋಡಿ, ದೇಶವಾಗಿ ಮನಸ್ಸು ಮಾಡಿದ್ರೆ ಏನು ಸಾಧಿಸಬಹುದು ಅನ್ನೋದಕ್ಕೆ ವರ್ಷಗಳ ಕಾಲ ಈ ದೃಶ್ಯಗಳ ಉದಾಹರಣೆಯಾಗಿ ನಿಂತ್ಕೊಳ್ತವೆ. ಒಂದು ದೇಶ ಮನಸ್ಸು ಮಾಡಿದ್ರೆ ಏನು ಸಾಧಿಸಬಹುದು ಅಂತ. ಇಡೀ ನಕ್ಸಲ್ ಸಮಸ್ಯೆಯನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನೋ ವಿಷಯದಲ್ಲೇ ಗೊಂದಲಗಳಿದ್ವು ರೀ, ನಮ್ಮಲ್ಲಿ ಗೊಂದಲಗಳಿದ್ವು. ಅವರೇನು ನಮ್ಮ ಶತ್ರುಗಳಲ್ಲ, ಅವರು ಕೆಲವು ಬೇಡಿಕೆಗಳಾಗಿ ಹೋರಾಡ್ತಾ ಇದ್ದಾರೆ, ಸ್ವಲ್ಪ ಮಾರ್ಗ ಬೇರೆ ಇದೆ ಅಷ್ಟೇ. ಅವ್ರನ್ನ ಮಾತುಕತೆಗೆ ಬನ್ನಿ ಅಂತ ಕರೆದಿದ್ದೀವಿ, ಆಯುಧಗಳನ್ನೇನು ಬಿಟ್ಟು ಬರಬೇಕಾಗಿಲ್ಲ ಅವರು ಅಂತ ಮಾತಾಡಿದರು ನಮ್ಮಲ್ಲಿ. ಆಯುಧಗಳನ್ನು ಬಿಟ್ಟೇನು ಬರಬೇಕಾಗಿಲ್ಲ, ವೆಪನ್ಸ್ ಇಟ್ಕೊಂಡೇ ಮಾತುಕತೆ ಮಾಡಿ ಅಂತ ಮಾತಾಡಿದವರಿದ್ದರು ನಮ್ಮಲ್ಲಿ. ಈ ನಕ್ಸಲರು ನಮ್ಮ ಭದ್ರತಾ ಪಡೆಗಳನ್ನು IED ಇಟ್ಟು ಅವರು ಹೋಗ್ತಾ ಇದ್ದ ಗಾಡಿಗಳನ್ನು ಉಡಾಯಿಸಿದ್ರೆ JNUನಲ್ಲಿ, ದೆಹಲಿಯಲ್ಲಿ, ರಾಷ್ಟ್ರದ ರಾಜಧಾನಿಯ ಒಂದು ಯೂನಿವರ್ಸಿಟಿಯಲ್ಲಿ ಸೆಲೆಬ್ರೇಷನ್ಗಳಾಗ್ತಿದ್ವು. ನೋಡಿ, ಒಂದು ಇಡೀ ಎಕೋಸಿಸ್ಟಮ್ ಹೆಂಗೆ ಕೆಲಸ ಮಾಡ್ತಿರುತ್ತೆ ಅನ್ನೋದಕ್ಕೆ ಉದಾಹರಣೆ. ಸೆಲೆಬ್ರೇಷನ್ಗಳು JNUನಲ್ಲಿ ಆಗ್ತಿದ್ವು. ಅಲ್ಲಿಂದ ಇಲ್ಲಿ ತನಕದ ಪ್ರಯಾಣ ಖುಷಿಯಾಗತ್ತೆ ಇದನ್ನು ನೋಡಿದ್ರೆ. ನೋಡಿ, ಅಮಿತ್ ಶಾ ಪಾರ್ಲಿಮೆಂಟಲ್ಲಿ ಒಂದು ಮಾತು ಹೇಳಿದರು. ಈ ನಕ್ಸಲ್ ಪಿಡುಗನ್ನು ಭಾರತ ಇಂಥ ದಿನಾಂಕ ಅಂದರೆ 2026 ಮಾರ್ಚ್ 31ಕ್ಕೆ ಆ ಪಿಡುಗನ್ನು ನಾವು ಮುಗಿಸ್ಬಿಡ್ತೀವಿ ಅಂತ ಘೋಷಣೆ ಮಾಡಿದಾಗ ವಿರೋಧ ಪಕ್ಷದಲ್ಲಿ ಅನೇಕ ಆಕ್ರೋಶಗಳು ಅದು ಇದು ಬಂದಾಗ ಇಂಥದ್ದೇ ಹುಡುಗಿಯರ ಬಗ್ಗೆ ಅವರೊಂದು ಮಾತು ಹೇಳಿದ್ರು. ಸರೆಂಡರ್ ಆಗಿ ಪುನರ್ವಸತಿ ಶಿಬಿರಕ್ಕೆ ಬಂದಂಥ ಹುಡುಗಿಗೆ ಅಲ್ಲಿದ್ದ ಕೌನ್ಸಿಲರ್ಗಳು ನೇಲ್ ಪಾಲಿಷ್ ಹಚ್ತಿದ್ರಂತೆ, ನೇಲ್ ಪಾಲಿಷ್. ಆ ಹುಡುಗಿ ಅಳಕ್ಕೆ ಶುರು ಮಾಡಿಬಿಡ್ತಂತೆ. ಫಸ್ಟ್ ಟೈಮ್ ಜೀವನದಲ್ಲಿ ನಾನು ಇದನ್ನು ನೋಡ್ತಾ ಇರೋದು. ನಮಗೆಲ್ಲ 10-12 ವರ್ಷ ಇದ್ದಾಗ ಕರ್ಕೊಂಡು ಹೋಗ್ಬಿಟ್ರು.
ಒಂದು ಬಾಲಕಿ ಒಬ್ಬ ಯುವತಿಯ ಬದುಕು ಹೆಂಗಿರುತ್ತೆ, ನಾರ್ಮಲ್ ಬದುಕು ಹೆಂಗಿರುತ್ತೆ ಅನ್ನೋದು ನಮಗೆ ಗೊತ್ತೇ ಆಗಲಿಲ್ಲ ಅಂತ. ಮೆಹಂದಿ ಹಚ್ಚಿಸ್ಕೊಳ್ಳುವಾಗ ಅಳ್ತಿದ್ವು ಅಂತವು ಪಾಪ, ಮೆಹಂದಿ ಹಚ್ಚಿಸಿಕೊಳ್ಳುವಾಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.